ಹಾಗೆ ನಾನು ಕೃಷ್ಣ ನೀವು ನೋಡ್ತಿದ್ದೀರಾ ಕೃಷ್ಣ ಕ್ರೇನ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ಬೇಸಿಕ್ ವಿಡಿಯೋ ಎಡಿಟಿಂಗ್ ಆ್ಯಂಡ್ ವಿಡಿಯೋ ಶೂಟಿಂಗ್ ಬಗ್ಗೆ ಮಾತಾಡ್ತೀನಿ. ಓಕೆ, ಆ್ಯಂಡ್ ತಿಳಿಸ್ಕೊಡ್ತೀನಿ ಯಾವ ರೀತಿ ನಾರ್ಮಲ್ ಆಗಿ ಒಂದು ಬೇಸಿಕ್ ಆಗಿ ಲುಕ್ ಇರುವಂತಹ ವೀಡಿಯೋಗಳನ್ನು ಎಡಿಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಯಾಕೆಂತ ಹೇಳಿದರೆ ನಾರ್ಮಲ್ ಆಗಿ ಈಗ ಸ್ಟೇಟಸ್ ಹಾಕುವಾಗ ಎಲ್ಲಿಯಾದರೂ ಟ್ರಾವೆಲ್ ವೀಡಿಯೋಸ್ ಆಗಿರ್ಬೋದು ಅಥವಾ ಒಂದು ಕಾಲೇಜ್ ಮೆಮೊರೀಸ್ ವೀಡಿಯೋಸ್ ಆಗಿರ್ಬೋದು, ಎಲ್ಲಾನು ವೀಡಿಯೋಸ್ಗಳನ್ನು ನಾವು ಸ್ಟೇಟಸ್ ಹಾಕುವಾಗ ಕೆಲವೊಂದು ಸ್ಟೇಟಸ್ಗಳೆಲ್ಲ ಲಿಟ್ರಲಿ ಎಡಿಟಿಂಗಲ್ಲಿ ಡಬ್ಬಾ ಥರ ಇರುತ್ತೆ. ಫುಲ್ ಶೇಕಿ ವಿಡಿಯೋ ಥರ ಇರುತ್ತೆ, ಅಥವಾ ಆಡಿಯೋ ಕ್ಲಾರಿಟಿ ಸರಿ ಇರಲ್ಲ. ಕೆಲವೊಂದಲ್ಲಿ ವಿಷಯಗಳಿದೆ. ಓಕೆ, ಬೇಸಿಕ್ ಎಡಿಟಿಂಗ್ ಕೆಲವೊಂದು ವೀಡಿಯೋಸ್ಗಳೆಲ್ಲ ಜಾತ್ರೆ ಆಗಿರುತ್ತೆ. ಸೊ ನಾನು ನಾರ್ಮಲ್ ಆಗಿ ಒಂದು ಬೇಸಿಕ್ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಖಂಡಿತ ಒಂದು ಹುಡುಗಿಯರಿಗೂ ಆಗಿರ್ಬೋದು ಅಥವಾ ಹುಡುಗರಿಗಾಗಿರ್ಬೋದು ಖಂಡಿತ ಹೆಲ್ಪ್ ಆಗುವಂಥ ಒಂದು ಬೇಸಿಕ್ ನಾಲೆಜ್ ಇರುವಂಥ ವೀಡಿಯೋ ಇದು. ಓಕೆ, ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಓಕೆ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು @obviously KC. ಸೊ ಬೇರೆ ಕಂಟೆಂಟ್ಸ್ಗಳಿಗಾಗಿ ನನ್ನ ಬೇರೆ ಚಾನಲ್ಸ್ಗಳು ಕೂಡ ಇದೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಚೆಕ್ ಮಾಡಿ. ಸೊ ಮೊದಲನೇದಾಗಿ ನಾನು ನಿಮಗೆ ಫೋನ್ ಅಲ್ಲಿ ಶೂಟ್ ಮಾಡೋದು ಯಾವ ರೀತಿ ತಿಳಿಸ್ತೀನಿ. ಅಂದರೆ ನಾರ್ಮಲ್ ಆಗಿ ಲಿಟ್ರಲಿ ಎಲ್ಲರೂ ಹೆಚ್ಚಿನವರು ವೀಡಿಯೋ ಶೂಟ್ ಮಾಡುವಾಗ ಬೇಸಿಕ್ ಆಗಿ ವೀಡಿಯೋ ಮೋಡಿಗೆ ಹೋಗ್ತೀರಾ, ಎಡಿಟ್ ಮಾಡ್ತೀರಾ, ಅಂದರೆ ಶೂಟ್ ಮಾಡುವಾಗ ನೋಡಿಕೊಳ್ಳಿ ಯಾವ ಫ್ರೇಮ್ ರೇಟಲ್ಲಿದೆ ಅಂತ. ಎಲ್ಲ ಫೋನ್ಗಳು ಈಗ ಲಿಟ್ರಲಿ 10,000ಗಿಂತ ಅಪ್ ಅಥವಾ 5,000ಗೆ ಜಾಸ್ತಿ ಬರೋ ಫೋನ್ಗಳಲ್ಲಿ ಎಲ್ಲದರಲ್ಲೂ 1080p 60 FPS ಮಿನಿಮಮ್ ಇದ್ದೇ ಇರುತ್ತೆ. ಓಕೆ, ಲಿಟ್ರಲಿ ಇದ್ದೇ ಇರುತ್ತೆ. ಸೊ ಯಾವುದೇ ಫೋನ್ ಆಗಿರ್ಬೋದು 1080p ಅಂದರೆ HD ಅದು. ಸೊ ಅದರಲ್ಲಿ ನೀವು ಶೂಟ್ ಮಾಡಿ, ಹೆಚ್ಚಿನವರು ಶೂಟ್ ಮಾಡುವಾಗ. ಆ್ಯಂಡ್ 30 ಫ್ರೇಮ್ಸ್ ಇದ್ದರೆ ಅಂದರೆ 30 ಫ್ರೇಮ್ಸ್ ಪರ್ ಸೆಕೆಂಡ್ ಅಂತ ಇದೆ. ಓಕೆ, FPS ಅಂತ. ಓಕೆ, ಸೊ 30 FPS ಅಂತ ಇದೆ. ಓಕೆ, ಅಂದರೆ 1 ಸೆಕೆಂಡಿಗೆ 30 ಫೋಟೋಸ್ಗಳನ್ನು ತೆಗೆದು ವಿಡಿಯೋ ಮಾಡುವಂಥದ್ದು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಿಮಗೆ 60 FPS ಇದೆ. ಓಕೆ, 60 FPS ಇಂದಲಿದ್ರೆ 1 ಮಿನಿಟಿಗೆ 60 ಫೋಟೋಸ್ಗಳನ್ನು ಕ್ಯಾಪ್ಚರ್ ಮಾಡಿ ವಿಡಿಯೋ ಥರ ಮಾಡುತ್ತೆ ಅಂತ. ಸೊ ನಿಮಗೆ ಸ್ಮೂತ್ನೆಸ್ ಬೇಕು ಅಂತ ಹೇಳಿದರೆ 60 FPS ಖಂಡಿತ ಎಲ್ಲರೂ ಕೂಡ ಶೂಟ್ ಮಾಡುವಾಗ 60 FPS ಅಲ್ಲಿ ಶೂಟ್ ಮಾಡಿ. ಓಕೆ, ಸೊ ಇದೊಂದು ನಾರ್ಮಲ್ ವಿಷಯ. ಸೊ 4Kಯಲ್ಲಿ 30 FPS ಶೂಟ್ ಮಾಡಬಹುದು, ಬಟ್ ಸ್ವಲ್ಪ ಡಿಮ್ ಆಗುತ್ತೆ. ಅಂದರೆ ಫ್ರೇಮ್ ಕಟ್ ಆಗುತ್ತೆ. ನನ್ನ ಫೋನಲ್ಲಿ ಕೆಲವೊಂದು ಫೋನ್ಸ್ಗಳಲ್ಲೆಲ್ಲ ಫುಲ್ ಫ್ರೇಮ್ ಶೂಟ್ ಆಗುತ್ತೆ. ಓಕೆ, ಸೊ ಇನ್ನೂ ಕೂಡ ನಿಮಗೆ ಸ್ಟೆಬಿಲೈಸೇಷನ್ ಬೇಕು ಅಂತ ಹೇಳಿದ್ರೆ ನೋಡ್ಬೋದು. ಇವಾಗ ಇಷ್ಟು ಸ್ಟೆಬಿಲೈಸೇಷನ್ ಇದೆ. ಓಕೆ, ಸೊ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು 60 FPS 1080p ಅಲ್ಲಿ ಶೂಟ್ ಆಗ್ತಾ ಇರೋವಂಥ ವಿಡಿಯೋ. ಸೊ ಸ್ವಲ್ಪ ಶೇಕ್ ವಿಡಿಯೋ ಮಾಡ್ತೀನಿ. ಓಕೆ, ಸೊ ನೋಡಬಹುದು ಇಷ್ಟು ಶೇಕಿ ಇದೆ, ಬಟ್ ಓಕೆ ಅಲ್ವಾ. ಸೊ ನೆಕ್ಸ್ಟ್ ಆಪ್ಷನ್ ಇದೆ ನಿಮಗೆ ಸ್ಟೆಬಿಲೈಸೇಷನ್ ಮೋಡ್ ಅಂತ ಒಂದು ಇದೆ. ಓಕೆ, ಇಲ್ಲಿ ಮೇಲ್ಗಡೆ. ಸೊ ಅದನ್ನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋ ಸ್ಟೇಬಲ್ ಆಗುತ್ತೆ. ಬಟ್ ನನ್ನ ಫೋನಲ್ಲಿ 1080p ಅಲ್ಲಿ 30 FPS ಅಲ್ಲಿ ಮಾತ್ರ ಶೂಟ್ ಆಗುವಂಥದ್ದು. ಸೊ ಇದು ಸ್ವಲ್ಪ ಸ್ಟೇಬಲ್ ಆಗಿ ವಿಡಿಯೋವನ್ನು ರೆಕಾರ್ಡ್ ಮಾಡುತ್ತೆ. ಜಸ್ಟ್ ಸಿಂಪಲ್. ಓಕೆ, ಇಷ್ಟೇ ವಿಡಿಯೋ ಎಡಿಟಿಂಗಲ್ಲಿ ಇಷ್ಟೇ, ಅಂದರೆ ವಿಡಿಯೋ ರೆಕಾರ್ಡಿಂಗಲ್ಲಿ ಇಷ್ಟೇ ಇರುವಂಥದ್ದು. ಬೇಕು ಅಂತ ಹೇಳಿದರೆ ನಿಮಗೆ ಸನ್ಲೈಟ್ ಎಲ್ಲ ಜಾಸ್ತಿ ಇದ್ದರೆ ಕ್ಲಿಕ್ ಮಾಡಿ ಅಲ್ಲಿ ಫೋಕಸ್ ಮಾಡಿ ಸ್ವಲ್ಪ ಡಿಮ್ ಮಾಡಬಹುದು. ಸೊ ಇಂಥ ಒಂದು ಸಣ್ಣ ಟ್ರಿಕ್ಗಳು ನೀವು ಟ್ರೈ ಮಾಡಿ. ಸೊ ವಿಡಿಯೋ ಶೂಟಿಂಗಲ್ಲಿ ಇರುವಂಥ ವಿಷಯಗಳು ಇಷ್ಟೇ. ಇನ್ನು ವಿಡಿಯೋ ಎಡಿಟಿಂಗ್ ಮೇಯ್ನ್ ಆಗಿ ಬರ್ತೀನಿ. ವಿಡಿಯೋ ಎಡಿಟಿಂಗ್ ಎಲ್ಲರೂ ವಿಡಿಯೋ ಶೂಟ್ ಮಾಡ್ತೀನಿ, ಸ್ನ್ಯಾಪಲ್ಲಿ ಆಗಿರ್ಬೋದು ಅಥವಾ ನಮ್ಮ ನಾರ್ಮಲ್ ಕ್ಯಾಮರಾ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ಶೂಟ್ ಮಾಡಿ ಮತ್ತು ನಾವು ರೀಲ್ಸ್ ಥರ ಮಾಡಿ ಸ್ಟೋರಿ ಹಾಕೋದು, ಸ್ಟೇಟಸ್ ಹಾಕೋದೆಲ್ಲ ಮಾಡ್ತೀವಿ. ಲೈಕ್ ಬೈಕಿದಾಗಿರ್ಬೋದು ಅಥವಾ ನಾವೆಲ್ಲಾದರೂ ಟ್ರಾವೆಲ್ ಹೋದಾಗಿರ್ಬೋದು, ಇವೆಂಟ್ಸ್ದಾಗಿರ್ಬೋದು ಅಥವಾ ರೀಲ್ಸ್ದಾಗಿರ್ಬೋದು. ಮೇನ್ಲಿ ರೀಲ್ಸ್, ಎಲ್ಲರೂ ಡ್ಯಾನ್ಸ್ ಮಾಡುವಂಥ ರೀಲ್ಸ್ಗಳೆಲ್ಲ ಇರುತ್ತಲ್ಲ, ಸೊ ಅಂಥ ರೀಲ್ಸ್ಗಳಾಗಿರ್ಬೋದು. ಸೊ ಇದು ಬೇಸಿಕ್ ವಿಡಿಯೋ ಶೂಟಿಂಗ್. ಓಕೆ, ಇನ್ನು ವಿಡಿಯೋ ಎಡಿಟಿಂಗ್ ಬಗ್ಗೆ ಮಾತಾಡುವಾಗ ಸ್ವಲ್ಪ ಬೇರೆ ಆ್ಯಪ್ಸ್ಗಳಿದೆ. ಓಕೆ, ಲಿಟ್ರಲಿ ಇವಾಗ ಬರುವಂಥ ಎಲ್ಲ ಆ್ಯಪ್ಸ್ಗಳು ಚೆನ್ನಾಗಿರುತ್ತೆ. ನಾನಂತೂ ನಿಮಗೆ 2 ಆ್ಯಪ್ಸ್ಗಳನ್ನು ಮೇನ್ ಸಜೆಸ್ಟ್ ಮಾಡ್ತೀನಿ, VN ಅಥವಾ ಕ್ಯಾಪ್ಕಟ್. ಈ 2 ಆ್ಯಪ್ಗಳು ಬೆಸ್ಟ್ ಆ್ಯಪ್ ಅಂತ ಹೇಳ್ಬೋದು. ಕ್ಯಾಪ್ಕಟ್ಟನ್ನು ನಾನು ನಿಮಗೆ ಜಾಸ್ತಿ ಸಜೆಸ್ಟ್ ಮಾಡ್ತೀನಿ, ಬಟ್ ಪ್ಲೇಸ್ಟೋರಲ್ಲಿ ನಿಮಗೆ ಕ್ಯಾಪ್ಕಟ್ ಸಿಗಲಿಕ್ಕಿಲ್ಲ. ಅಪ್ಲಿಕೇಶನ್ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಡಿಸ್ಕಾರ್ಡ್ ಲಿಂಕ್ ಇದೆ, ಅಲ್ಲಿ ಡೌನ್ಲೋಡ್ ಮಾಡಬಹುದು. ಓಕೆ, ಸೊ ಕ್ಯಾಪ್ಕಟ್ ಆ್ಯಪ್ನ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕ್ಯಾಪ್ಕಟ್ ನಮ್ಮ ಇಂಡಿಯಾದ ಒಂದು ಆ್ಯಪ್ ಅಲ್ಲ, ಫಾರಿನ್ ಆ್ಯಪ್. ಸೊ ನಿಮಗೆ VPN ಕೂಡ ಬೇಕಾಗುತ್ತೆ. VPN ಕೂಡ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅಥವಾ ಡಿಸ್ಕಾರ್ಡಲ್ಲಿ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು VPN ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಯಾವ VPN? ಸೆಕ್ಯೂರ್ VPN ಅಂತ ಒಂದು ಆ್ಯಪ್ ಇದೆ. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. VN ಓಕೆ VN ಬೇಸಿಕ್ ಎಡಿಟಿಂಗ್. ಓಕೆ, ಸ್ವಲ್ಪ ಸಿಮಿಲರ್. ಓಕೆ, VN ಮತ್ತು ಕ್ಯಾಪ್ಕಟ್ ಇಬ್ಬರು ಸೇಮ್, ಬಟ್ ಕ್ಯಾಪ್ಕಟ್ ಸ್ವಲ್ಪ ಒಳ್ಳೆ ಅಪ್ಲಿಕೇಶನ್. ನಾನು ನಿಮಗೆ ಕ್ಯಾಪ್ಕಟ್ಟಲ್ಲಿ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ? ಸೊ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ ಇವಾಗಲೇ. ಸೊ ನೋಡ್ತಾ ಇದ್ದೀರಾ, ಅಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆ. ಸೊ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋ ಸೆಲೆಕ್ಟ್ ಮಾಡಿ. ಲಿಟ್ರಲಿ ನಾನು ಇವಾಗ ನಿಮಗೆ ನೋಡಿ ಒಂದು ಮೀನ್ ವಿಡಿಯೋ ಇದೆ. ಸೊ ಅದನ್ನೇ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ನೋಡ್ಬೋದು, ವಿಡಿಯೋ ಕೂಡ ಪ್ಲೇ ಮಾಡಿ ತೋರಿಸ್ತೀನಿ. ಆದ್ರೆ ಕಟ್. ಓಕೆ,
ಸೊ ಇದು ನಾನು ಚಿಕ್ಕದಿರುವಾಗ ಶೂಟ್ ಮಾಡಿದ ವಿಡಿಯೋ. ಓಕೆ, ಸೊ ಈ ಒಂದು ವಿಡಿಯೋನ ಎಡಿಟ್ ಮಾಡೋಣ. ಸೊ ಇವಾಗ ನಿಮಗೆ ಅದು ಈ ರೀತಿಯ ಫ್ರೇಮಲ್ಲಿ ಇದೆ. ಓಕೆ, ಹಾರಿಜಾಂಟಲ್ ಆಗಿದೆ. ಸೊ ನಮಗೆ ವರ್ಟಿಕಲ್ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಫಾರ್ಮ್ಯಾಟ್ ಅನ್ನೋ ಒಂದು ಆಪ್ಷನ್ ಇದೆ ಕೆಳಗಡೆ, ಕ್ಲಿಕ್ ಮಾಡಿ 16:9 ಮಾಡಿದರೆ ಇವಾಗ ನಾರ್ಮಲ್ ಆಗಿರುವಂಥ ವಿಡಿಯೋ 16:9. ಸೊ ನಮಗೆ ಹೀಗೆ ಬೇಕು ಅಂತ ಹೇಳಿದರೆ 9:16 ಹೊಡಿಬೇಕು. ಓಕೆ, ಸೊ ಆಗ ನಿಮ್ಮ ಫ್ರೇಮ್ ಹೀಗೆ ಆಗುತ್ತೆ. ಆ್ಯಂಡ್ ನೀವು ಆ ವಿಡಿಯೋ ಸೆಲೆಕ್ಟ್ ಮಾಡಿ ಝೂಮ್ ಮಾಡಿದರೆ ನಿಮ್ಮ ಒಂದು ಸ್ಟೇಟಸ್ ಹಾಕುವಂಥ ಒಂದು ಸೈಜಿಗೆ ಬರುತ್ತೆ. ಬೇರೆ ಬೇರೆ ಫಾರ್ಮ್ಯಾಟ್ಸ್ಗಳಿದೆ, ನೀವು ಚೆಕ್ ಮಾಡಬಹುದು. ನಿಮಗೆ ಯಾವ ಫಾರ್ಮ್ಯಾಟಲ್ಲಿ ಬೇಕು ಅದನ್ನು ನೀವು ಮಾಡಬಹುದು. ಓಕೆ, ಸೊ ಇದಾದಮೇಲೆ ನಿಮಗೆ ಮೇಯ್ನ್ಲಿ ನಾನು ಹೇಳುವಂಥದ್ದು ಸ್ಟೆಬಿಲೈಸೇಷನ್. ಓಕೆ, ಸೊ ಸ್ಟೆಬಿಲೈಸೇಷನ್ ಬೇಕು ಅಂತ ಹೇಳಿದ್ರೆ ನಿಮಗೆ ಆ ವಿಡಿಯೋನ ಸೆಲೆಕ್ಟ್ ಮಾಡಿ. ಅಂದರೆ ವಿಡಿಯೋ ಮಾಡುವಾಗ ಶೇಕಿ ವಿಡಿಯೋ ಏನಾದರೂ ಬಂದಿದ್ರೆ ಅಥವಾ ಒಂದು ನಾರ್ಮಲಿ ಸ್ಮೂತ್ ಆಗಿರೋ ವಿಡಿಯೋ ಬೇಕು ಅಂತ ಹೇಳಿದರೆ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ಆ ಸ್ಟೆಬಿಲೈಸೇಷನ್ ಮಾಡಬಹುದು. ಈ ಒಂದು ಅಪ್ಲಿಕೇಶನ್ ಬಿಟ್ಟರೆ ಬೇರೆ ಯಾವ ಅಪ್ಲಿಕೇಶನಲ್ಲೂ ಕೂಡ ಲಿಟ್ರಲಿ ಪ್ರೀಮಿಯರ್ ಪ್ರೋ ಆಗಿರಬಹುದು, PC ಯೂಸ್ ಮಾಡುವಂಥ ಪ್ರೀಮಿಯರ್ ಪ್ರೋ, ದಾವಿಂಚಿ ಅಂತಹ ಅಪ್ಲಿಕೇಶನಲ್ಲೂ ಇಲ್ಲದಂತಹ ಸ್ಟೆಬಿಲೈಸೇಷನ್ ಈ ಒಂದು ಅಪ್ಲಿಕೇಶನ್ ಇದೆ. ಓಕೆ, ಸೊ ಅಲ್ಲಿ ಸ್ಟೇಬಿಲೈಸೇಷನ್ ಆಪ್ಷನ್ ಇದೆ. ಓಕೆ, ಕ್ಲಿಕ್ ಮಾಡಿ. ಸ್ವಲ್ಪ ಕ್ರಾಪ್ ಆಗುತ್ತೆ ಅಷ್ಟೇ. ಓಕೆ, ಅಥವಾ ನೀವು ಮೋಸ್ಟ್ ರೆಕಮೆಂಡ್ ಅಂತ ಇದೆ. ಸೊ ನಿಮ್ಮ ವಿಡಿಯೋ ಶೇಕಿ ವಿಡಿಯೋ ಇದ್ದರೆ ಅದು ಸ್ಟೇಬಲ್ ಆಗಿ ಮಾಡಿಕೊಡುತ್ತೆ. ಓಕೆ, ಸೊ ಅಷ್ಟೇ. ಓಕೆ, ಸೊ ಇನ್ನೂ ನಿಮಗೆ ಅಥವಾ ಏನಾದರೂ ಮಾತಾಡೋ ವೀಡಿಯೋಸ್ ಆಗಿರಬಹುದು, ಆ ರೀತಿಯಾದಂತಹ ವೀಡಿಯೋಸ್ ಇದ್ದರೆ ನಿಮಗೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಲಿಟ್ರಲಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ರೆಡ್ಯೂಸ್ ನಾಯ್ಸ್ ಒಂದು ಆಪ್ಷನ್ ಇದೆ. ಓಕೆ, ಎನೇಬಲ್ ಮಾಡಿ ನೋಡಿ. ಲಿಟ್ರಲಿ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಎವರ್ ಐ ಸೀನ್. ಓಕೆ, ಅಂದರೆ ನಾನು ನೋಡಿದಂತಹ ಒಂದು ಆ ನಾಯ್ಸ್ ಕ್ಯಾನ್ಸಲ್ ಮಾಡುತ್ತಲ್ಲ ಬ್ಯಾಕ್ಗ್ರೌಂಡಲ್ಲಿ, ಬೆಸ್ಟ್ ಅಪ್ಲಿಕೇಶನ್. ಓಕೆ, ನಿಮ್ಮ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರಲ್ಲ, ನಿಮ್ಮ ವಾಯ್ಸ್ ಮಾತ್ರ ಕೇಳ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುವಂಥ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಇದರಲ್ಲಿ. ಸೊ ಸ್ಟೆಬಿಲೈಸೇಷನ್ ಮೇನ್ಲಿ ನಿಮಗೆ ಬೇಕಾಗಿರುವಂಥದ್ದು ಸ್ಟೆಬಿಲೈಸೇಷನ್. ಅಂದರೆ ನೀವು ವಿಡಿಯೋ ಮಾಡುವಾಗ ವಿಡಿಯೋ ಶೇಕ್ ಆಗ್ತಾ ಇದೆ ಅಂದ್ಕೊಂಡಿದ್ರೆ ಸ್ಟೆಬಿಲೈಸೇಷನ್ ಆನ್ ಮಾಡಿ ವಿಡಿಯೋ ಮಾಡಿ. ಇದು ಬೇಸಿಕಲಿ ಬೇಸಿಕ್ ವಿಷಯ. ಓಕೆ, ಅದಾದಮೇಲೆ ಈ ಒಂದು ಬೇಕಾದರೆ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಹೇಳ್ಬಹುದು. ಇನ್ನು ನಿಮ್ಮ ಒಂದು ರೀಲ್ಸ್ ಮಾಡೋದಾದರೆ ಆ ರೀತಿಯ ವಿಷಯಗಳಿಗಾಗಿ ಆದರೆ ಆಡಿಯೋ ಅಂತ ಇದೆ. ಸೊ ಕ್ಲಿಕ್ ಮಾಡಿ ಸೌಂಡ್ಸ್ಗೆ ಹೋಗಿ ನಿಮ್ಮ ಆಡಿಯೋನ ಸೆಲೆಕ್ಟ್ ಮಾಡಿ. ಓಕೆ, ಸೆಲೆಕ್ಟ್ ಮಾಡಿ ಆದಮೇಲೆ ನಿಮಗೆ ಯಾವ ಆಡಿಯೋ ಬೇಕು, ವಿಡಿಯೋದಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದರೆ ಆಪ್ಷನ್ ಇದೆ, ಎಕ್ಸ್ಟ್ರಾಕ್ಟ್ ಸೌಂಡ್ ಫ್ರಮ್ ವಿಡಿಯೋ ಅಂತ. ಸೊ ಯಾವ್ದಾದ್ರು ಬೇಕು ಅಂತಂದರೆ ಮಾಡಿ, ಇಲ್ಲ ನಿಮ್ಮ ಗ್ಯಾಲರಿ ಸಾಂಗ್ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಸೊ ಅದಾದಮೇಲೆ ನೋಡ್ಬೋದು ಆಡಿಯೋ ಕೂಡ ಇಲ್ಲಿ ಆ್ಯಡ್ ಆಗಿದೆ. ನಿಮಗೆ ಟ್ರಾನ್ಸಾಕ್ಷನ್ ಬೇಕು, ಲೈಕ್ ಬೈಕಿದು ವೀಡಿಯೋಸ್ಗಳೆಲ್ಲ ಟ್ರಾನ್ಸಾಕ್ಷನ್ ಬರುತ್ತಲ್ಲ, ಒಂದು ಫ್ರೇಮ್ ಇಲ್ಲಿಂದ ಕಟ್ ಆಗಿ ನೆಕ್ಸ್ಟ್ ಫ್ರೇಮ್ ಇಲ್ಲಿಂದ ಕಟ್ ಆಗಿಂದ. ಬಟ್ ಅಲ್ಲಿಗೆಲ್ಲ ನಿಮಗೆ ಸಾಂಗ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಾಂಗ್ಗೆ ಪರ್ಫೆಕ್ಟ್ ಸಾಂಗ್ನ ಟೈಮಿಂಗ್ ಬರುವಾಗ ಆ ವಿಡಿಯೋಲಿ ಕಟ್ ಆಗಬೇಕು. ಆ ರೀತಿ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ನಿಮಗೆ ಸಾಂಗ್ ಸೆಲೆಕ್ಟ್ ಮಾಡಿ, ಈಚೆ ಬನ್ನಿ, ಅಲ್ಲಿ ಮ್ಯಾಚ್ ಔಟ್ ಅನ್ನೋ ಒಂದು ಆಪ್ಷನ್ ಇದೆ. ಓಕೆ, ಸೆಲೆಕ್ಟ್ ಮಾಡಿ. ಸೊ ಅಲ್ಲಿ ಆ್ಯಡ್ ಬೀಟಿಂದ ಇದೆ. ಸೊ ಎಲ್ಲಿ ನಿಮ್ಮ ವಾಯ್ಸ್ ಅಥವಾ ಆ ಮ್ಯೂಸಿಕ್ ಕಟ್ ಆಗುತ್ತೆ, ಅಂದರೆ ಫ್ರೇಮ್ಗೆ ಕಟ್ ಆಗುತ್ತೆ, ಅಲ್ಲಿ ಬಂದು ಆ್ಯಡ್ ಬಿಟ್ ಕೊಡಿ. ನೆಕ್ಸ್ಟ್ ಕೂಡ ಯಾವ ಫ್ರೇಮ್ಗೆ ಬಂದು ಕಟ್ ಆಗುತ್ತೆ ಅಲ್ಲಿ ಆ್ಯಡ್ ಬಿಟ್ ಕೊಡಿ. ಸೊ ಆವಾಗ ನಿಮಗೆ ಈ ಒಂದು ಫ್ರೇಮಲ್ಲೂ ನಿಮಗೆ ಅಲ್ಲಿ ಆಪ್ಷನ್ ಇರುತ್ತೆ, ಎಲ್ಲ ಡಾಟ್ ಇರುತ್ತೆ. ಅದೇ ಫ್ರೇಮಿಗೆ ಬಂದು ನಿಮ್ಮ ಒಂದು ವಿಡಿಯೋನ ಕಟ್ ಮಾಡಬಹುದು, ನೆಕ್ಸ್ಟ್ ಫ್ರೇಮಿಗೆ ಹೋಗಬಹುದು. ಓಕೆ, ಸೊ ಎಕ್ಸಾಂಪಲ್ ಥರ ಏನು ತೋರಿಸ್ತಾ ಇಲ್ಲ, ಅರ್ಥ ಆಗ್ಬಹುದು ನೀವು ಬೈಕ್ ವೀಡಿಯೋಸ್ ಎಲ್ಲ ಎಡಿಟ್ ಮಾಡುವಂಥವರಾಗಿದ್ದರೆ. ಸೊ ಇದು ಬೇಸಿಕ್ ವಿಡಿಯೋ. ಓಕೆ, ಅದಾದಮೇಲೆ ನಿಮಗೆ ಎಕ್ಸ್ಪೋರ್ಟ್ ಮಾಡಬೇಕು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆಯ ರೆಸೊಲ್ಯೂಷನಲ್ಲಿ ಒಳ್ಳೆಯ ಫ್ರೇಮ್ ರೇಟಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು, ಸ್ಟೇಟಸ್ ಹಾಕಬೇಕು ಅಂತೆಲ್ಲ ಇದ್ರೆ. ಓಕೆ, ಸೊ ಅದಕ್ಕೋಸ್ಕರ 1080p ಅಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ. 2K ಅಥವಾ 4K ಅಲ್ಲಿ ಮಾಡಬಹುದು, ಬಟ್ ನಾನು ನಿಮಗೆ ನಾರ್ಮಲ್ ಆಗಿ 1080p ಧಾರಾಳ ಸಾಕು ಅದರಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. 1080p ಇಂಟು 60 ಫ್ರೇಮ್ಸ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಬೇಗ ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ನಾನಂತೂ ಹೆಚ್ಚಿನ ಯೂಟ್ಯೂಬ್ ವೀಡಿಯೋಸ್ಗಳೆಲ್ಲ ಇದೇ ಆ್ಯಪಿಂದ ಎಡಿಟ್ ಮಾಡಿರುವಂಥ ವೀಡಿಯೋಸ್ಗಳಾಗಿ ಹೇಳಬಹುದು. ಸೊ ಇದಿಷ್ಟು ಬೇಸಿಕ್ ನಾಲೆಜ್. ಓಕೆ, ಸೊ ಇದಿಷ್ಟು ಬೇಸಿಕ್ ವಿಡಿಯೋ ಎಡಿಟಿಂಗ್ ಅಂತ ಹೇಳ್ಬೋದು. ಬೇಸಿಕ್ ಆಗಿ ಯಾವ ರೀತಿ ನೀವು ವಿಡಿಯೋ ಶೂಟ್ ಮಾಡಬಹುದು ಅಥವಾ ವಿಡಿಯೋನ ಎಡಿಟ್ ಮಾಡಬಹುದು ಅಂತ ಹೇಳಿ. ಸೊ ಪಾರ್ಟ್ 2 ಬೇಕು ಮಾಡ್ತೀನಿ, ಅಂದರೆ ಸ್ವಲ್ಪ ಬೇಸಿಕ್ ಇಂತ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋಗೋಣ. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ವೀಡಿಯೋಸ್ಗಳಿಗಾಗಿ ನಮ್ಮ ಕೃಷ್ಣ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ. ಬಾಯ್.